ಹೆಲೋ ಎವ್ರಿವಾನ್. ನಾವು ಹೆಣ್ಮಕ್ಳು ತುಂಬಾ ಚಿಂತೆ ಮಾಡೋದು ಯಾವಾಗ ಗೊತ್ತಾ? ಮಾಡಿರೋ ಅಡಿಗೆ ಹಾಗೆ ಉಳಿದ್ಬಿಟ್ಟಾಗ, ಅದ್ರಲ್ಲೂ ಅನ್ನ ಹೆಚ್ಚಾಗಿ ಉಳಿದ್ಬಿಟ್ಟಿದೆ ಅಂದ್ರೆ ನೆಕ್ಸ್ಟ್ ದಿನಕ್ಕೆ ಏನಪ್ಪಾ ಮಾಡೋದು ಅಂತ ತುಂಬಾ ತಲೆ ಕಟ್ಸ್ಕೊಂತೀವಿ. ಸೊ ಈ ಒಂದು ಸೂಪರ್ ಟೇಸ್ಟಿ ರೆಸಿಪಿನ ಉಳಿದಿರೋ ಅನ್ನದಿಂದ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಹಾಗೆ 2 ನಿಮಿಷದಲ್ಲಿ ಮಾಡ್ಕೋಬಹುದು. ಸೊ ವೆಲ್ಕಮ್ ಟು ದೇಸಿ. ಈಟ್ ದೇಸಿ, ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಒಂದು ಪ್ಯಾನ್ಗೆ 4 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ 1 ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ಒಂದು 4 ರಿಂದ 5 ಬೆಳ್ಳುಳ್ಳಿನ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡು ಹಾಕಿ. ಅಂಡ್ ವೆರಿ ಇಂಪಾರ್ಟೆಂಟ್, ಫ್ಲೇಮ್ ನ ಲೋ ಅಲ್ಲಿ ಇಟ್ಕೊಂಡು ಇದೆಲ್ಲದನ್ನು ಫ್ರೈ ಮಾಡ್ಕೊಳ್ಳಿ. ಆಗ ಕ್ರಿಸ್ಪಿ ಆಗುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ ತಿನ್ನೋಕೆ. ಸೊ ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ 1 ಸ್ಪೂನ್ ಅಷ್ಟು ಖಾರದ ಪುಡಿ, 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಹಾಗೆ 1-2 ಕಡ್ಡಿಯಷ್ಟು ಕರಿಬೇವನ್ನ ಹಾಕಿ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಒಂದು 15 to 20 ಸೆಕೆಂಡ್ಸ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಲೋ ಫ್ಲೇಮ್ ಅಲ್ಲೇ, ಹೈ ಫ್ಲೇಮ್ ಅಲ್ಲಿ ಏನಾದ್ರೂ ಮಾಡ್ಕೊಂಡ್ರೆ ಅಥವಾ ಹೆಚ್ಚೊತ್ತು ಮಾಡ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ. ಆಗ ಟೇಸ್ಟ್ ಫ್ಲೇವರ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ನೆಕ್ಸ್ಟ್ ಉಳಿದಿರೋ ಅನ್ನಕ್ಕೆ ಹಿಡಿಸೋಷ್ಟು ಉಪ್ಪನ್ನ ಹಾಕಿ ಈ ಒಗ್ಗರಣೆ ಹಾಕಿರೋ ಮಸಾಲಾನ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನ ಕಲ್ಸ್ಕೊಳ್ಳಿ. ಕೈಯಿಂದಾನೇ ಚೆನ್ನಾಗಿ ಕಲ್ಸ್ಕೊಳ್ಳಿ, ಎಲ್ಲ ಕಡೆ ಮಸಾಲಾ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ಇದನ್ನ ಮಿಕ್ಸ್ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ನಾನು ಆಗ್ಲೇ ಹೇಳ್ದಾಗೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳೋದ್ರಿಂದ ನೋಡಿ ಕರ್ಬೇವೆಲ್ಲದು ತುಂಬಾ ಕ್ರಿಸ್ಪಿ ಆಗುತ್ತೆ. ಹಾಗೆ ಬೆಳ್ಳುಳ್ಳಿ ಸಹ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ, ತಿನ್ಬೇಕಾದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಹಾಗಾಗಿ ಈ ರೆಸಿಪಿನ ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಂಡಾಗ್ಲೇ ತುಂಬಾ ಚೆನ್ನಾಗ್ ಆಗೋದು. ಹಾಗಾಗಿ ಮಿಸ್ ಮಾಡದೆ ಈ ಒಂದು ಈಸಿ ಪೀಸಿ ಜೊತೆಗೆ ಟೇಸ್ಟಿ ರೆಸಿಪಿನ ಟ್ರೈ ಮಾಡಿ. ನಿಮಗೆ ಹೇಗೆ ಅನಿಸ್ತು ಅಂತ ಮರೀದೆ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ತರ ಈಸಿ ಪೀಸಿ ರೆಸಿಪೀಸ್ಗೋಸ್ಕರ ಮರೀದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಂಡ್ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಟ್ಟು ಶೇರ್ ಇಟ್ ವಿತ್ ಯೋರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಅಂಡ್ ಇದೇ ತರ ತುಂಬಾ ಲೆಫ್ಟ್ ಓವರ್ ರೈಸ್ ರೆಸಿಪೀಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ನೋಡಿರ್ಲಿಲ್ಲ ಅಂದ್ರೆ ನನ್ನ ಚಾನಲ್ ಅಲ್ಲಿ ಇದೆ, ವಾಚ್ ಮಾಡಿ. So try this recipe and enjoy.